ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎಜೆ ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣುವ ಬೆಲ್ ಬಟನ್ ಅನ್ನು ಒಂದ್ಸರಿ ಪ್ರೆಸ್ ಮಾಡಿ. ನಾ ಮಾಡುವ ಏನೇ ವಿಡಿಯೋ ಆಗಿರಲಿ, ಸ್ಪರ್ಧಾತ್ಮಕ ರಿಲೇಟೆಡ್ ಏನೇ ವಿಡಿಯೋಸ್ ಆಗಿರಲು ನಿಮಗೆ ನೋಟಿಫೈಡ್ ಆಗುತ್ತೆ. ಯಾಕಂದ್ರೆ ನಾನು ಮಾಡುವ ಎಲ್ಲಾ ಕಂಟೆಂಟು ಎಲ್ಲರಿಗಿಂತ ವಿಭಿನ್ನ ರೀತಿಯಲ್ಲಿರುತ್ತೆ. ಯಾಕಂದ್ರೆ ನಾನೇ ಬರೆದಿರೋ ಪುಸ್ತಕಗಳ ಇನ್ಫಾರ್ಮೇಶನ್ ಅನ್ನ ಯಥಾವತ್ತಾಗಿ ಅದೇ ರೀತಿ PPT ಸ್ಲೈಡ್ ಮಾಡಿಕೊಂಡು ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ನಿಮಗೆ ಗೊತ್ತಾಗುತ್ತೆ ಯಾವ ಪುಸ್ತಕದಲ್ಲಿ ಏನ್ ಕಂಟೆಂಟ್ ಇದೆ, ಯಾವ ಪುಸ್ತಕದ ಬಂಡವಾಳ ಏನು ಅಂತ ನಿಮಗೆ ಏನು ಗೊತ್ತಾಗುತ್ತೆ. ನಾನು ಇಲ್ಲಿ ಯಾರನ್ನು ಬ್ಲೇಮ್ ಮಾಡ್ತಿಲ್ಲ, ಯಾಕಂದ್ರೆ ನಾನು ಬರೆದಿರೋ ಪುಸ್ತಕದಲ್ಲಿ ಅಷ್ಟೊಂದು ಕಂಟೆಂಟ್ ಇರೋ ಕಾರಣದಿಂದ ಸ್ಪರ್ಧಾರ್ಥಿಗಳು ರಿವ್ಯೂ 10/10 ಕೊಟ್ಟಿದ್ದಾರೆ ಸ್ಪರ್ಧಾರ್ಥಿಗಳೇ. ಇವತ್ತು ಈಗಾಗಲೇ ನಾನು ಆಲ್ರೆಡಿ ರಸ ಋಷಿಯ ಬಗ್ಗೆ ಮಾತಾಡಿದ್ದೀನಿ, ಅಂದ್ರೆ ಕುವೆಂಪು ಅವರ ಬಗ್ಗೆ ಮಾತಾಡಿದ್ದೀನಿ. ಆಮೇಲೆ ಏನಪ್ಪಾ ಅಂದ್ರೆ ಶಬ್ದಗಾರುಡಿಗ ಶಬ್ದ ಮಾಂತ್ರಿಕ ದ.ರಾ. ಬೇಂದ್ರೆಯವರ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಕಡಲ ತೀರದ ಭಾರ್ಗವನ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಸ್ಪರ್ಧಾರ್ಥಿಗಳೇ. ಈಗಾಗಲೇ 2 ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತಹ ಮಹಾನ್ ಕವಿಗಳು ಕುವೆಂಪು ಮತ್ತೆ ದ.ರಾ. ಬೇಂದ್ರೆಯವರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದಕ್ಕೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ಇವತ್ತು ಬಂದು ಶಿವರಾಮ ಕಾರಂತರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ನಾನು ಫಸ್ಟ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತನೇ ತಗೊಂಡಿದ್ದೀನಿ. ಅಂದ್ರೆ ಯಾವುದೇ SDA ಆಗಿರಲಿ, FDA ಆಗಿರಲಿ, ಗ್ರೂಪ್ C ಆಗಿರಲಿ, ಕಮ್ಯುನಿಕೇಶನ್ ಪೇಪರ್ ಇರುತ್ತಲ್ಲ, ಕನ್ನಡಕ್ಕೆ ಸಂಬಂಧ ಪೇಪರ್ ಇರುತ್ತೆ, ಅದರಲ್ಲಿ ನಿಮಗೆ ಇದರಿಂದ ಕ್ವಶನ್ಗಳು ತುಂಬಾ ಹೆಚ್ಚು ಕೇಳಿರ್ತಾರೆ. ಆ ಕಾರಣದಿಂದ ಫಸ್ಟ್ ಇದನ್ನ ತಗೊಂಡಿದ್ದೀನಿ. ಕನ್ನಡ ಗ್ರಾಮರ್ ಅಲ್ಲಿ ವರ್ಣಮಾಲೆ ಮಾಡಿದ್ದೀನಿ, ಮತ್ತೆ ನಾಮಪದಗಳನ್ನು ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಅಲ್ಲಿ ನೋಡಿ. ಮತ್ತೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋಸ್ ನೋಡಿ. ಮತ್ತೆ ಇದರ ಏನು MCQ ಕ್ವಶನ್ ಆಗಿದೆಯಲ್ಲ ಅದನ್ನು ನಾನು ಇದರಲ್ಲಿ ಏನು ಸ್ಲೈಡ್ಸ್ ಮುಖಾಂತರ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸ್ಪರ್ಧಾರ್ಥಿಗಳೇ. ಈಗ ಕಡಲ ತೀರದ ಭಾರ್ಗವನ ಬಗ್ಗೆ ನಾವು ನೋಡೋಣ ಸ್ಪರ್ಧಾರ್ಥಿಗಳೇ. ಜನನ 10 ಅಕ್ಟೋಬರ್ 1902, ಮರಣ 9 ಡಿಸೆಂಬರ್ 1992 ಏನು ಇವರು ಮರಣ ಹೊಂತಾರೆ. ಸ್ಥಳ ಅಂದ್ರೆ ಶಿವರಾಮ ಕಾರಂತರು ಹುಟ್ಟಿದ ಸ್ಥಳ ಅಂದ್ರೆ ಉಡುಪಿ ಜಿಲ್ಲೆಯ ಸಾಲಿಗ್ರಾಮ. ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಶೇಷ ಕಾರಂತ, ತಾಯಿ ಲಕ್ಷ್ಮೀ ಕಾರಂತ. ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾ ಪತ್ರಿಕೆಯಲ್ಲಿ ವಸಂತ ಎಂಬ ಮಾಸ ಪತ್ರಿಕೆ, ವಿಚಾರವಾಣಿ ಎಂಬ ವಾರ ಪತ್ರಿಕೆಯನ್ನ ಪ್ರಕಟಿಸ್ತಾರೆ. ಯಾರು? ಶಿವರಾಮ ಕಾರಂತರು. ಮಾಸ ಪತ್ರಿಕೆಯನ್ನ ವಸಂತ ಎಂದು, ಅದೇ ವಿಚಾರವಾಣಿ ಎಂಬ ವಾರ ಪತ್ರಿಕೆಯನ್ನ ಇವರು ಮುನ್ನಡೆಸ್ತಾರೆ ಸ್ಪರ್ಧಾರ್ಥಿಗಳೇ. ಕೇಳಬಹುದು, ಶಿವರಾಮ ಕಾರಂತರು ವಸಂತ ಎಂಬ ಪತ್ರಿಕೆಯನ್ನ ಮತ್ತು ವಿಚಾರವಾಣಿ ಎಂಬ ವಾರ ಪತ್ರಿಕೆಯನ್ನ ನಡೆಸುತ್ತಿದ್ದರು. ಯಾವ ಪತ್ರಿಕೆಯಲ್ಲಿ ಅಂತ ಕೇಳಬಹುದು, ಅಥವಾ ಇವರ ಏನು ಮಾಸಪತ್ರಿಕೆ ಹೆಸರೇನಂತ ಕೇಳಬಹುದು, ಅಥವಾ ವಾರಪತ್ರಿಕೆ ಹೆಸರು ಕೇಳಬಹುದು. ಇವರು ಮೊದಲ ಪ್ರಕಟಿಸಿದ ರಾಷ್ಟ್ರಗೀತೆ ಸುಧಾರಕ ಎಂಬ ಒಂದು ಕವನ ಸಂಕಲನ. ಇವರು ಮೊದಲು ಪ್ರಕಟಿಸಿದ ಮೊದಲ ಪುಸ್ತಕ ರಾಷ್ಟ್ರ ಗೀತೆ ಸುಧಾರಕ, ಇದು ಮೊದಲ ಕವನ ಸಂಕಲನ ಆಗಿರುತ್ತೆ. ಇವರ ಬರೆದಂತಹ ಕಾದಂಬರಿಗಳು, ಇಲ್ಲಿ ಸಾಕಷ್ಟು ಕಾದಂಬರಿಗಳಿದಾವೆ. ಇದೇನು ಬೋಲ್ಡ್ ಮಾಡಿದ್ದೀನಲ್ಲ, ಇವು ಈಗಾಗಲೇ ಎಕ್ಸಾಮ್ ಅಲ್ಲಿ ಕೇಳಿರೋದು. ಈ ಬೋಲ್ಡ್ ಮಾಡದಿರೋದು ಇನ್ನು ಕೇಳಿದರೆ ಕೇಳಬಹುದು, ಕೇಳದೆ ಇರಬಹುದು ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಪ್ರತಿಯೊಂದು ನೀವು ಓದ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ ಕನ್ನಡ ವಿದ್ಯಾರ್ಥಿಗಳಿಗೆ ಮತ್ತೆ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಎಷ್ಟೆಲ್ಲ ಓದಬೇಕಪ್ಪ. ಒಬ್ಬ ಕವಿಯನ್ನ ತಗೊಂಡಾಗ, ಒಬ್ಬ ಸಾಹಿತಿಯನ್ನ ತಗೊಂಡಾಗ ಇಷ್ಟೆಲ್ಲ ಓದಬೇಕು, ಹೆಂಗಪ್ಪ ನೆನಪಿಟ್ಕೋಬೇಕು ಅಂದ್ರೆ ನೀವು ಯಾವಾಗ ಓದ್ತಾ ಇರ್ತೀರಾ ಅದು ಹಂಗೆ ನಿಮ್ಮ ನೆನಪಲ್ಲಿ ಅಚ್ಚರಿಯಾಗಿ ಉಳ್ಕೊಂಡ್ಬಿಡುತ್ತೆ ಸ್ಪರ್ಧಾರ್ಥಿಗಳೇ. ಕಾದಂಬರಿಗಳು ನೋಡೋಣ. ವಿಚಿತ್ರಕೂಟ ಇವರು ಬರೆದ ಮೊದಲ ಕಾದಂಬರಿ, ಅಂದ್ರೆ ಶಿವರಾಮ ಕಾರಂತರು ಬರೆದ ಮೊದಲ ಕಾದಂಬರಿ ವಿಚಿತ್ರಕೂಟ. ಅದೇ ಕವನ ಅಂದ್ರೆ ರಾಷ್ಟ್ರಗೀತೆ ಸುಧಾರಕ ಕವನ ಸಂಕಲನ. ಹಾಗೂ ಮರಳಿ ಮಣ್ಣಿಗೆ ಕಾದಂಬರಿಯು ಪ್ರಸಿದ್ಧವಾಗಿದೆ. ಶಿವರಾಮ ಕಾರಂತರು ಬರೆದಂತ ಮರಳಿ ಮಣ್ಣಿಗೆ ಕಾದಂಬರಿ ತುಂಬಾ ಇವರಿಗೆ ಹೆಸರನ್ನ ತಂದುಕೊಡ್ತು. ಇದರಲ್ಲಿ ಈ ಕಾದಂಬರಿಯಲ್ಲಿ ಏನಪ್ಪ ವಿಷಯ ಅಡಕವಾಗಿದೆ ಅಂದ್ರೆ, ಇದರಲ್ಲಿ 3 ತಲೆಮಾರುಗಳ ಗ್ರಾಮೀಣ ಚಿತ್ರ ಇದೆ. ಅಂದ್ರೆ ಗ್ರಾಮೀಣ ಸೊಗಡಾಗಿರ್ಬಹುದು, ಅಲ್ಲಿನ ಏನು ಜನಜೀವನ ಶೈಲಿ ಆಗಿರ್ಬಹುದು, ಅಥವಾ ಉಳ್ಳವರಾಗಿರಬಹುದು, ಬಡವರಾಗಿರ್ಬಹುದು, ಎಲ್ಲ ಸಂಪೂರ್ಣ ಒಂದು ಚಿತ್ರವನ್ನ ಇಲ್ಲಿ ಕಟ್ಕೊಟ್ಟಿದ್ದಾರೆ ಇದರಲ್ಲಿ, ಎಲ್ಲೂ ಮರಳಿ ಮಣ್ಣಿಗೆಯಲ್ಲಿ. ಅದೇ ರೀತಿ ನೆಕ್ಸ್ಟ್, ಅದೇ ಊರು ಅದೇ ಮರ, ಅಳಿದ ಮೇಲೆ ಅಂಟಿತ ಅಪರಂಜಿ, ಆಳ ನಿರಾಳ ಇದ್ದರೂ ಚಿಂತೆ, ಇನ್ನೊಂದೇ ದಾರಿ, ಇಳಿಯೆಂಬ ಉಕ್ಕಿನ ನೋರೆ, ಒಡಹುಟ್ಟಿದವರು, ಒಂಟಿದನಿ ಔದಾರ್ಯದ ಉರುಳಲ್ಲಿ ಕಣ್ಣಿದ್ದು ಕಾಣರು, ಕನ್ನಡಿಯಲ್ಲಿ ಕಂಡಾತ, ಕನ್ಯಾಬಲಿ, ಕರುಳಿನ ಕರೆ,
ಕೆಲವರು ಮನುಷ್ಯರು ಗೆದ್ದೇ ದೊಡ್ಡಸ್ತಿಕೆ, ಗೊಂಡಾರಣ್ಯ ಜಗದೋದ್ಧಾರನ, ಜಾರುವ ದಾರಿಯಲ್ಲಿ ದೇವದೂತರು, ಧರ್ಮರಾಯನ ಸಂಸಾರ, ಭೂತ ನಷ್ಟ ದಿಗ್ಗಜಗಳು, ನಂಬಿದವರ ನಾಕ, ನಾವು ಕಟ್ಟಿದ ಸ್ವರ್ಗ, ನಿರ್ಭಾಗ್ಯ ಜನ್ಮ, ಭತ್ತದ ತೊರೆ, ಮರಳಿ ಮಣ್ಣಿಗೆ, ಮುಗಿಯದ ಯುದ್ಧ, ಮೂಜನ್ಮ, ಮೈಮನಗಳ ಸುಳಿಯಲ್ಲಿ, ಮೊಗ ಪೊಡೆದ ಮನ, ವಿಚಿತ್ರಕೂಟ, ಶನೀಶ್ವರನ ನೆರಳಿನಲ್ಲಿ, ಸನ್ಯಾಸಿಯ ಬದುಕು, ಸಮೀಕ್ಷೆ, ಸರಸಮ್ಮನ ಸಮಾಧಿ, ಸಪ್ನದ ಹೊಳೆ, ಹೆತ್ತ ತಾಯಿ, ಭೂತ. ಇವು ಏನಪ್ಪಾ ಅಂದ್ರೆ ಶಿವರಾಮ ಕಾರಂತರು ಬರೆದಂತಹ ಕಾದಂಬರಿಗಳಾದಿವೆ. ಇಷ್ಟನ್ನು ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು ಅಂದ್ರೆ ಇಂಪಾರ್ಟೆಂಟ್ ಅಲ್ಲಿ ಏನ್ ಬೋಲ್ಡ್ ಮಾಡಿದಿಲ್ಲ ಅವನ್ನ ನೆನ್ಪಿಟ್ಕೊಂಡಾಗ ನಿಮಗೆ ತುಂಬಾ ಸುಲಭ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಆದ್ರೂ ಕಷ್ಟನೇ, ಬಟ್ ಓದ್ಲೇಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ಗೆ ಹೋಗೋಣ. ಕವನ ಸಂಕಲನಗಳು. ಇವರ ಮೊದಲ, ಅಲ್ಲೇ ಹೇಳಿದ್ನಲ್ಲ, ರಾಷ್ಟ್ರಗೀತೆ ಸುಧಾರಕ ಇವರ ಮೊದಲ ಕವನ ಸಂಕಲನ ಆಗಿರುತ್ತೆ. ಸೀಳ್ಗವನಗಳು ಇವು ಇವರ ಕವನ ಸಂಕಲನಗಳು. ಚಲನಚಿತ್ರವಾಗಿರುವ ಕಾದಂಬರಿಗಳು ಅಂದ್ರೆ ಶಿವರಾಮ ಕಾರಂತರು ಬರೆದಂತಹ ಏನು ಕಾದಂಬರಿಗಳು ಚಲನಚಿತ್ರವಾಗಿ ಮೂಡಿ ಬರ್ತವೆ. ಕುಡಿಯರ ಕೂಸು, ಚಿಗುರಿದ ಕನಸು, ಚೋಮನ ದುಡಿ, ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು. ವೆರಿ ವೆರಿ ಇಂಪಾರ್ಟೆಂಟ್ ಸ್ಪರ್ಧಾರ್ಥಿಗಳೇ. ಇವ ಎಷ್ಟು 1, 2, 3, 4, 5 ವೆರಿ ಇಂಪಾರ್ಟೆಂಟ್. ಯಾವುದು ಅಂದ್ರೆ ಶಿವರಾಮ ಕಾರಂತ ಬರೆದಂತ ಚಿತ್ರಗಳು ಏನು ಕಾದಂಬರಿಗಳು ಚಿತ್ರಗಳಾಗಿದೆ ಅಂದ್ರೆ ಇವೆಲ್ಲ ಕೇಳಬಹುದು. ಅದೇ ರೀತಿ ಇವರು ಬರೆದಂತಹ ನಾಟಕಗಳು ಅವಳಿ ನಾಟಕಗಳು, ಏಕಾಂತ ನಾಟಕಗಳು, 5 ನಾಟಕಗಳು, ಕಟ್ಟೆ ಪುರಾಣ, ಕಟಾರಿ ಭೈರವ, ಕರ್ಣಾರ್ಜುನ, ಕೀಚಕನ ಸೈರಂಧ್ರಿ, ಗರ್ಭಗುಡಿ, ಗೀತ ನಾಟಕಗಳು, ಜಂಬದ ಜಾನಕಿ, ಜೂಲಿಯಸ್ ಸೀಸರ್, ಡುಮಿಂಗೋ, ದೃಷ್ಟಿ ಸಂಗಮ, ನವೀನ ನಾಟಕಗಳು, ನಾರದ ಗರ್ವಭಂಗ, ಬಿತ್ತಿದ ಬೆಳೆ, ಬೆವರಿಗೆ ಜಯವಾಗಲಿ, ಬೌದ್ಧ ಯಾತ್ರಾ, ಮಂಗಳಾರತಿ, ಮುಕ್ತದ್ವಾರ, ಯಾರು ಅಂದರು, ವಿಜಯ, ವಿಜಯದಶಮಿ, ಸರಳ ವಿರಳ ನಾಟಕಗಳು, ಸಾವಿರ ಮಿಲಿಯ, ಹಣೆ ಬರಹ, ಹಿರಿಯಕ್ಕನ ಚಾಳಿ, ಹೇಗಾದರೇನು, ಹೇಮಂತ. ಇವೆಲ್ಲ ಬಂದು ಇವರು ಬರೆದಂತ ನಾಟಕಗಳು. ಅದೇ ರೀತಿ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ಕವಿಕರ್ಮ, ತೊರೆಯ ಮರೆಯಲ್ಲಿ ಹಸಿವು, ಹಾವು ಇವು ಸಣ್ಣ ಕಥೆಗಳು. ವಿಡಂಬನೆ, ಜ್ಞಾನ, ಚಿಕ್ಕವರು ದೊಡ್ಡವರು, ದೇಹ ಜ್ಯೋತಿಗಳು ಮತ್ತು ಪ್ರಾಣಿ ಪ್ರಬಂಧಗಳು, ಮೈಗಳನ ದಿನಚರಿಯಿಂದ, ಮೈಲಿಕಲ್ಲಿನೊಡನೆ ಮಾತುಕತೆಗಳು, ಹಳ್ಳಿಯ 10 ಸಮಸ್ತರು. ಇವು ಬಂದು ವಿಡಂಬನೆ, ಒಂದು ಹಾಸ್ಯಾತ್ಮಕ ಒಂದು ಇವಿರುತ್ತೆ ಇದರಲ್ಲಿ ಕಂಟೆಂಟ್. ಮುಂದಿನ ಸ್ಲೈಡ್ ನೋಡೋಣ ಸ್ಪರ್ಧಾರ್ಥಿಗಳೇ. ಪ್ರವಾಸ ಕಥನ. ಅಪೂರ್ವ ಪಶ್ಚಿಮ, ಅರಸಿಕರಲ್ಲ, ಅಬುವಿನಿಂದ ಬರಮಕ್ಕೆ ಪಾತಾಳಕ್ಕೆ ಪಯಣ, ಪೂರ್ವದಿಂದ ಅಂತ್ಯಪೂರ್ವಕ್ಕೆ, ಯಕ್ಷರಂಗಕ್ಕಾಗಿ ಪ್ರವಾಸ. ಆತ್ಮಕಥನ, ಹುಚ್ಚು ಮನಸ್ಸಿನ 10 ಮುಖಗಳು, ಸ್ಮೃತಿ ಪಲಟೆ ಅಂದ್ರೆ 1, 2, 3 ಈ ರೀತಿ ಭಾಗಗಳಾಗಿ ಮಾಡಿದ್ದಾರೆ. ಹುಚ್ಚು ಮನಸ್ಸಿನ 10 ಮುಖಗಳು. ಜೀವನ ಚರಿತ್ರೆ, ಕಲಾವಿದ ಕೃಷ್ಣ ಹೆಬ್ಬಾರರು. ಕಲಾ ಪ್ರಬಂಧ, ಕಲೆಯ ದರ್ಶನ, ಕರ್ನಾಟಕದಲ್ಲಿ ಚಿತ್ರಕಲೆ, ಚಾಲುಕ್ಯ ವಾಸ್ತು ಮತ್ತು ಶಿಲ್ಪ, ಚಿತ್ರಶಿಲ್ಪ, ವಾಸ್ತುಶಿಲ್ಪಗಳು, ಜಾನಪದ ಗೀತೆಗಳು, ಭಾರತೀಯ ಚಿತ್ರಕಲೆ, ಭಾರತೀಯ ಶಿಲ್ಪ, ಯಕ್ಷಗಾನ, ಬಯಲಾಟ, ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಯಿಸಲು. ಇವು ಬಂದು ಏನಪ್ಪಾ ಅಂದ್ರೆ ಕಲಾ ಪ್ರಬಂಧಗಳಾಗಿವೆ. ಅದೇ ಜಾನಪದ ಕೃತಿ, ಯಕ್ಷಗಾನ ಮತ್ತು ಬಯಲಾಟ. ಗೀತ ನಾಟಕಗಳು, ಕಿಸಾ ಗೌತಮಿ, ಬುದ್ಧೋದಯ, ನಿಘಂಟು, ಸಿರಿಗನ್ನಡ ಅರ್ಥಕೋಶ, ಚಿಂತನಾ ಗ್ರಂಥ, ಸ್ಮೃತಿ ಪಲ್ಲಾಟದಿಂದ 1, 2, 3. ವಿಚಾರ ಸಾಹಿತ್ಯ, ಬಾಲ ಪ್ರಪಂಚ 1, 2, 3. ಗೃಹ ವಿಜ್ಞಾನ, ವಿಜ್ಞಾನ ಪ್ರಪಂಚ ಸಂಪುಟ 1 ರಿಂದ 4 ಇದೆ. ಪ್ರಾಣಿ ಪ್ರಪಂಚ, ಭಾರತೀಯ ಚಿತ್ರಕಲೆ, ಭಾರತೀಯ ಶಿಲ್ಪ, ಯಕ್ಷಗಾನ, ವಯಸ್ಕರ ಶಿಕ್ಷಣ 8 ಪುಸ್ತಕ. ಜೀವನ ಚರಿತ್ರೆ, ಕೆ ಹೆಬ್ಬಾರ್, ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆಯನ್ನ ಇವರು ಬರೀತಾರೆ. ಅದೇ ರೀತಿ ಬಾಲ ಸಾಹಿತ್ಯ, ಒಂದೇ ರಾತ್ರಿ ಒಂದೇ ಹಗಲು, ಗಜರಾಜ, ಅನಾದಿ ಕಾಲದ ಮನುಷ್ಯ, ಡಮ್ ಡಮ್ ಡೋಲು, ನರನೋ ವಾನರನೋ, ಹುಲಿರಾಯ ಮರಿಯಪ್ಪನ ಸಾಹಸಗಳು, ಮಂಗನ ಮದುವೆ, ಸೂರ್ಯಚಂದ್ರ, ಓಡುವ ಆಟ. ಅದೇ ರೀತಿ ಸಂಪಾದನೆ, ಕೌಶಿಕ ರಾಮಾಯಣ, ಪಂಜೆಯವರ ನೆನಪಿಗಾಗಿ, ಐರೋಡಿ ಶಿವರಾಮಯ್ಯ ಬದುಕು, ಬರಹ ಮತ್ತು ಚೈತನ್ಯ. ಅನುವಾದ, ಕೀಟನಾಶಕಗಳ ಪಿಡುಗು, ಕೋಟ ಮಹಾಜಗತ್ತು, ಜನತೆಯ ಅರಣ್ಯಗಳು, ನಮ್ಮ ಸುತ್ತಲಿನ ಕಡಲು, ನಮಗೆಲ್ಲರಿಗೂ ಒಂದೇ ಭವಿಷ್ಯ,
ಪರಮಾಣು ಇಂದು ನಾಳೆ, ಪಂಚಋತು, ಭಾರತದ ಪರಿಸರದ ಪರಿಸ್ಥಿತಿ 1982, ಪ್ರಜೆಯ ದೃಷ್ಟಿಯಲ್ಲಿ. ಪತ್ರ ವ್ಯವಹಾರ ಮತ್ತು ನಾನು ಕಾರಂತರ ಕೊನೆಯ ಸಾಹಿತ್ಯ ಸಂಕಲನ, ಅಂದ್ರೆ ಇವರ ಕೊನೆಯ ಸಾಹಿತ್ಯ ಸಂಕಲನ ಯಾವುದಪ್ಪ ಅಂದ್ರೆ ಪತ್ರ ವ್ಯವಹಾರ ಮತ್ತು ನಾನು. ಮತ್ತು ಸೀಳ್ ಗಮನಗಳು 1992 ಇವರ ಕೊನೆಯ ಕವನ ಸಂಕಲನ. 1969ರಲ್ಲಿ ಕಾರಂತ ಪ್ರಪಂಚ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಲಾಯಿತು. ಇವರಿಗೆ ಬಿರುದುಗಳು ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಅಂತ ಕರೀತಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರಿಗೆ ಸಂದ ಪ್ರಶಸ್ತಿಗಳಾಗಿರಬಹುದು, ಏನೆಲ್ಲ ಕಾರಂತರಿಗೆ ಸಂದಿದ್ದಾವೆ ಅನ್ನೋದನ್ನ ಈಗ ಈ ಸ್ಲೈಡ್ ಅಲ್ಲಿ ತಿಳ್ಕೊಳ್ಳೋಣ. ಮೂಕಜ್ಜಿಯ ಕನಸುಗಳ ಕಾದಂಬರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಿದೆ. ಹಾಗೆ ಯಕ್ಷಗಾನ ಬಯಲಾಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 1958ರಲ್ಲಿ ಮತ್ತೆ ಈ ಕೃತಿಗೆ ಸ್ವೀಡಿಶ್ ಅಕಾಡೆಮಿಯ ಪಾರಿತೋಷಕ ಲಭಿಸಿದೆ. ಇಲ್ಲಿ ಕೇಳಬಹುದು, ಜ್ಞಾನಪೀಠ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಕಾದಂಬರಿ ಯಾವುದು, ಮತ್ತೆ ಯಕ್ಷಗಾನ ಬಯಲಾಟಕ್ಕೆ ಯಾವ ಪ್ರಶಸ್ತಿ ಸಂದಿದೆ, ಅಥವಾ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಟ್ಟಂತಹ ಕವನ ಅಥವಾ ಕಾದಂಬರಿ ಯಾವುದು ಅಂತ ಕೇಳಬಹುದು. ಮತ್ತೆ ಪಂಪ ಪ್ರಶಸ್ತಿ 1992ರಲ್ಲಿ ಇವರು ಪಡೆದುಕೊಳ್ತಾರೆ. ನಾಡೋಜ ಪ್ರಶಸ್ತಿ 1997ರಲ್ಲಿ ಪಡ್ಕೊಳ್ತಾರೆ. ಕರ್ನಾಟಕ ಲಲಿತಾ ಕಲಾ ಅಕಾಡೆಮಿ 1984ರಲ್ಲಿ ಪಡ್ಕೊಳ್ತಾರೆ. ಮಧ್ಯಪ್ರದೇಶ ಸರ್ಕಾರ ತುಳಸಿ ಸನ್ಮಾನ್ ಪ್ರಶಸ್ತಿಯನ್ನ 1990ರಲ್ಲಿ ಪಡ್ಕೊಳ್ತಾರೆ. ವಿಶ್ವಭಾರತಿ ವಿಶ್ವವಿದ್ಯಾಲಯದ ದೇಶಿಕೋತ್ತಮ 1997ರಲ್ಲಿ ಪಡ್ಕೊಳ್ತಾರೆ. 1962ರಲ್ಲಿ ಕರ್ನಾಟಕ ಮತ್ತು 1963ರಲ್ಲಿ ಮೈಸೂರು ವಿಶ್ವವಿದ್ಯಾಲಯಗಳು ಗೌರವ ಡಿಲಿಟ್ ಪ್ರಶಸ್ತಿ ನೀಡಿದವು. ರಾ ಬಹದ್ದೂರ್ ಪ್ರಶಸ್ತಿಯನ್ನು ಸಹ ಇವರು ಪಡ್ಕೊಂಡಿದ್ದಾರೆ ಸ್ಪರ್ಧಾರ್ಥಿಗಳೇ. ಇಂಪಾರ್ಟೆಂಟ್ ಇದರಲ್ಲಿ ಕೇಳಬಹುದು, ಈ ಕೆಳಗಿನ ಕವಿಗಳಲ್ಲಿ ಯಾರು ಪಂಪ ಪ್ರಶಸ್ತಿಯನ್ನ ಪಡೆದಿಲ್ಲ, ನಾಡೋಜ ಪ್ರಶಸ್ತಿಯನ್ನ ಪಡೆದಿಲ್ಲ, ಅಥವಾ ಜ್ಞಾನಪೀಠ ಪ್ರಶಸ್ತಿ ಪಡೆದಿಲ್ಲ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿಲ್ಲ ಅಂತ 4 ಕವಿಗಳ ಹೆಸರು ಕೊಟ್ಟು ಒಂದಕ್ಕೆ ಕೇಳಬಹುದು ಅಥವಾ 3 ಕೇಳಬಹುದು, ಹೆಂಗ್ ಕೇಳಬಹುದು. ಅಥವಾ ಮ್ಯಾಚ್ ದ ಫಾಲೋಯಿಂಗ್, ಒಂದ್ ಕಡೆ ಕವಿಗಳ ಕೇಳಬಹುದು, ಒಂದ್ ಕಡೆ ನಿಮ್ಗೆ ಅವರು ಬರೆದಿರೋ ಕೃತಿಗಳ ಕೇಳಬಹುದು. ಯಾವ್ದು 360 ಆಂಗಲ್ ಅಲ್ಲಿ ಹೆಂಗ್ ಬೇಕಾದ್ರೂ ನಿಮ್ಗೆ ಕ್ವಶನ್ ಕೇಳಬಹುದು ಸ್ಪರ್ಧಾರ್ಥಿಗಳೇ. ಯಾರು ಸಿನ್ಸಿಯರ್ ಆಗಿ ಸ್ಟಡಿ ಮಾಡ್ತಾರೋ ಅವರು ಸಕ್ಸಸ್ ಆಗ್ತಾರೆ. ಇಲ್ಲ ಓತ್ಲಾ ಹೊಡ್ಕೊಂಡಿದ್ರೆ ನೀವು ಯಾವಾಗೂ ಜೀವನನೂ ಓತ್ಲಾ ಆಗ್ಬಿಡುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ನೋಡಪ್ಪ, ಈಗ ಕಡಲ ತೀರದ ಭಾರ್ಗವ ಕಾರಂತರ ಬಗ್ಗೆ ಸಾಕಷ್ಟು ಕ್ವಶನ್ಗಳು ಆಗಿದಾವೆ. ಆ ಕ್ವಶನ್ಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಯಾರು ಅಂದ್ರೆ ಡಾಕ್ಟರ್ ಕೆ ಶಿವರಾಮ ಕಾರಂತ್. ಕೆ ಅಂದ್ರೆ ಕೋಟಾ ಶಿವರಾಮ ಕಾರಂತ್. ವಿವರಣೆ: ಕಾರಂತರು ಈ ಕಾದಂಬರಿಗೆ 1978ನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಕೆ ಶಿವರಾಮ ಕಾರಂತರಿಗೆ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಅಂದ್ರೆ ನೋಡಿ, ಮೂಕಜ್ಜಿಯ ಕನಸುಗಳು. ನೋಡಿ, ಮೂಕಜ್ಜಿಯ ಕನಸುಗಳಿಗೆ ಬಂತು, ಯಾರು ತಂದುಕೊಟ್ರು? ಶಿವರಾಮ ಕಾರಂತರು. ಡಾಕ್ಟರ್ ಶಿವರಾಮ ಕಾರಂತರಿಗೆ ಯಾವ ಕೃತಿಗೆ ಜ್ಞಾನಪೀಠ ಅಂದ್ರೆ ನೋಡಿ, ಅದನ್ನ ಉಲ್ಟಾ ಪಲ್ಟಾ ತಿರುಗಿಸಿ ಮುಗಿಸಿ ಕೇಳಿದ್ದೇನೆ, ಮೇಲೆ ಕೆಳಗಡೆ ಮಾಡಿ ಕೇಳಿದ್ದೇನೆ. ಒಂದೇ ಕ್ವಶನ್, ಒಂದೇ ಉತ್ತರ, 2-3 ರೀತಿ ಆನ್ಸರು. ಚೋಮನದುಡಿ ಕಾದಂಬರಿಯ ಕೃತಿಕಾರರು ಯಾರು? ಡಾಕ್ಟರ್ ಕೆ ಶಿವರಾಮ ಕಾರಂತರು. ಇದು ದಕ್ಷಿಣ ಕನ್ನಡ ಜಿಲ್ಲೆಯೊಂದರ ಕೃಷಿ ಕೂಲಿ ಕಾರ್ಮಿಕನ ಶೋಷಣೆಯ ಬದುಕನ್ನು ಬಿಂಬಿಸುವ ಪ್ರಸಿದ್ಧ ಕಾದಂಬರಿಯಾಗಿದ್ದು ಇದು ಸಹ ಚಲನಚಿತ್ರವಾಗಿದೆ. ಚೋಮನದುಡಿ ಯಾರು ಬರೆದಿದ್ದು? ಡಾಕ್ಟರ್ ಕೆ ಶಿವರಾಮ ಕಾರಂತರು. ಎಲ್ಲಿ ಅಂದ್ರೆ ಇದನ್ನ ಕೇಳ್ತಾನೆ, ಇದರ ಒಳ ಅಂಶ ಏನಿದೆ ಅಂತ ಹೇಳಿದ್ರಲ್ಲ, ಇಲ್ಲಿ ಏನಪ್ಪಾ ಅಂದ್ರೆ ಕಾರ್ಮಿಕನ ಶೋಷಣೆಯ ಬದುಕನ್ನ ಇಲ್ಲಿ ಚಿತ್ರಿಸಲಾಗಿದೆ, ಮತ್ತೆ ಚಲನಚಿತ್ರನೂ ಆಗಿದೆ ಸ್ಪರ್ಧೆಗೆ. ಹುಚ್ಚು ಮನಸ್ಸಿನ 10 ಮುಖಗಳು ಎಂಬುದು ಕಾರಂತರ ಯಾವ ಬಗೆಯ ಕೃತಿ? ಆತ್ಮಚರಿತ್ರೆ. ಹುಚ್ಚುಕೋಡಿಯ ಮನಸ್ಸು, 16ರ ವಯಸ್ಸು. ನಿಮಗೆ ಸ್ಪರ್ಧಾರ್ಥಿಗಳು ಹೇಳ್ತಾ ಇರೋದು. ಕರ್ನಾಟಕದ ರೆಬೆಲೆ ಅಥವಾ ನಡೆದಾಡುವ ವಿಶ್ವಕೋಶ ಅಂತ ಯಾರನ್ನ ಕರೀತಾರೆ ಅಂದ್ರೆ ಶಿವರಾಮ ಕಾರಂತರು. ಇವರನ್ನ ಕಡಲ ತೀರದ ಭಾರ್ಗವ ಅಂತ ಕರೀತಾರೆ, ನಡೆದಾಡುವ ವಿಶ್ವಕೋಶ ಅಂತಾನೂ ಕರೀತಾರೆ ಸ್ಪರ್ಧಾರ್ಥಿಗಳ, ನೆನಪಿರಲಿ. ಕೆಳಗಿನವುಗಳಲ್ಲಿ ಶಿವರಾಮ ಕಾರಂತರ ಪ್ರಸಿದ್ಧ ಕಾದಂಬರಿ ಯಾವುದು ಅಂದ್ರೆ ಮಾರಾಯರ ಮಗಳು, ಮರಳಿ ಮಣ್ಣಿಗೆ, ಧರ್ಮಶ್ರೀ, ಮೇಲಿನ ಎಲ್ಲವೂ ಸ್ಪರ್ಧತಿಗಳ. ಅದೇ ರೀತಿ ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅಲಮೀನ ಅಂತರಾಳ, ದೇವದೂತರು ಇವೆಲ್ಲ ಪ್ರಸಿದ್ಧ ಕಾದಂಬರಿಗಳು, ಇವರು ಬರೆದಂತ ಪ್ರಸಿದ್ಧ ಕಾದಂಬರಿಗಳು. ಯಕ್ಷಗಾನ ಕಲೆಗೆ ಹೊಸ ಆಯಾಮ ನೀಡಿ ಸುಧಾರಣೆಗಳನ್ನು ತಂದ ಪ್ರಸಿದ್ಧ ಸಾಹಿತಿ ಯಾರು ಅಂದ್ರೆ ಡಾಕ್ಟರ್ ಕೆ ಶಿವರಾಮ ಕಾರಂತ. ಯಾಕಂದ್ರೆ ಅವರು ಯಕ್ಷಗಾನ ಮತ್ತೆ ಬಯಲಾಟ ಕೃತಿ ಏನ್ ಬಂದಿದೆ,
ಏನು ಬಂದಿದೆ ಹೇಳಿ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ 1958ರಲ್ಲಿ, ನೆನಪಿರಬೇಕು. ಕಾರಂತರ ಯಾವ ಕಾದಂಬರಿಯಲ್ಲಿ 3 ತಲೆಮಾರುಗಳ ಗ್ರಾಮೀಣ ಬದುಕಿನ ನೈಜ ಚಿತ್ರಣವಿದೆ ಅಂದರೆ ಮರಳಿ ಮಣ್ಣಿಗೆ. ಈ ಕೃತಿಯು ಕಾರಂತರ ಅತ್ಯಂತ ಶ್ರೇಷ್ಠ ಹಾಗೂ ಪ್ರಸಿದ್ಧ ಕಾದಂಬರಿಗಳಲ್ಲಿ ಒಂದಾಗಿದೆ. ಮುಂದಿನ ಸ್ಲೈಡ್ ನೋಡೋಣ. ಡಾಕ್ಟರ್ ಕೆ ಶಿವರಾಮ ಕಾರಂತ ಪ್ರಕಟಿಸಿದ ಮೊಟ್ಟ ಮೊದಲ ಕಾದಂಬರಿ ಯಾವುದು ಅಂದರೆ ವಿಚಿತ್ರಕೂಟ. ಹೆಂಗೆಲ್ಲ ಕೇಳ್ತಾರೆ ನೋಡಿ, ನನಗೂ ಈಗಲೇ ಗೊತ್ತಾಗ್ತಾ ಇರೋದು ಹೆಂಗೆಲ್ಲ ಕ್ವಶನ್ ಕೇಳ್ತಾರಪ್ಪ ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳನ್ನ ಗೋಲ್ಡ್ ಹೊಡ್ಕೊಳ್ಳೋದಕ್ಕೆ, ಅಂದರೆ ಎಕ್ಸಾಮಿನರ್ ಅಂತ ನಾನು ನೋಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳು ಕ್ವಶನ್ ಪೇಪರ್ ಯಾವ ರೀತಿ ತೆಗಿತಾರೆ ಅಂತ. ಕಾರಂತರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟದಲ್ಲಿ ಯಾವ ಹೆಸರಿನ ಮಾಸಪತ್ರಿಕೆಯನ್ನು ನಡೆಸುತ್ತಿದ್ದರು ಅಂದರೆ ವಸಂತ. ಅದೇ ವಾರಪತ್ರಿಕೆ ಅಂದರೆ ವಿಚಾರವಾಣಿ. ಅರ್ಥ ಮಾಡ್ಕೊಳ್ಳಿ ಸ್ಪರ್ಧಾರ್ಥಿಗ, ವಾರ ಅಂದರೆ ವಿಚಾರವಾಣಿ, ಮಾಸ ಅಂದರೆ ತಿಂಗಳಿಗೆ ಅಂದರೆ ವಸಂತ. ಕೆಳಗಿನವುಗಳಲ್ಲಿ ಡಾಕ್ಟರ್ ಶಿವರಾಮ ಕಾರಂತರನ ಕವನ ಸಂಕಲನ ಯಾವುದು? ಸೀಳ್ಗವನಗಳು ಅಂದರೆ ರಾಷ್ಟ್ರಗೀತೆ ಸುಧಾರಕ ಮೊದಲದು ಮತ್ತು ಸೀಳ್ಗವನಗಳು ಇವರ ಪ್ರಮುಖ ಕವನ ಸಂಕಲನಗಳಾಗಿವೆ. ಕಾರಂತರ ಯಾವ ಕಾದಂಬರಿಯು ದಕ್ಷಿಣ ಕನ್ನಡದ ಕೂಲಿ ಕಾರ್ಮಿಕನ ಶೋಷಣೆಯನ್ನು ಆಧರಿಸಿದ್ದು ಚಲನಚಿತ್ರವಾಗಿ ರಾಷ್ಟ್ರ ಪ್ರಶಸ್ತಿ ಗಳಿಸಿದೆ? ಇದು ನನ್ಗೆ ಗೊತ್ತೇ ಇರಲಿಲ್ಲ ಸ್ನೇಹಿತರೆ, ಪ್ರಾಮಿಸ್. ಚೌಮನದುಡಿ ವೆರಿ ವೆರಿ ಇಂಪಾರ್ಟೆಂಟು ನೋಡಿ. ಇದಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಏನಪ್ಪಾ ಅಂದರೆ ಇದು ಚಲನಚಿತ್ರವಾಗಿದೆ. ಕಡಲ ತೀರದ ಭಾರ್ಗವ ಮತ್ತು ನಡೆದಾಡುವ ವಿಶ್ವಕೋಶ ಎಂಬ ಬಿರುದುಗಳನ್ನು ಪಡೆದ ಮಹಾನ್ ಕವಿ ಯಾರು ಅಂದರೆ ಡಾಕ್ಟರ್ ಕೆ ಶಿವರಾಮ ಕಾರಂತ. ಕಾರಂತರ ಪ್ರಸಿದ್ಧ ಪ್ರವಾಸನ ಕಥನಗಳಲ್ಲಿ ಒಂದಾದ ಅಪೂರ್ವ ಪಶ್ಚಿಮ ಕೃತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಯುರೋಪ್ ಪ್ರವಾಸ. ಮತ್ತೆ ಅರಸಿಕರ ಅಲ್ಲದೆ ಅಬುವಿನಿಂದ ಬರಾಮಕಿಗೆ ಪಾತಾಳಕ್ಕೆ ಪಯಣ, ಪೂರ್ವದಿಂದ ಅಂತ್ಯಪೂರ್ವಕ್ಕೆ, ಯಕ್ಷಗಾನ ರಂಗಕ್ಕಾಗಿ ಪ್ರವಾಸ ಇವರ ಪ್ರಮುಖ ಪ್ರವಾಸ ಕಥನಗಳಾಗಿವೆ ಸ್ಪರ್ಧಾರ್ಥಿಗಳೇ. 15 ಕಾರಂತರ ಯಕ್ಷಗಾನ ಬಯಲಾಟ ಕೃತಿಗೆ 1958ರಲ್ಲಿ ಯಾವ ಪ್ರಶಸ್ತಿ ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಡಾಕ್ಟರ್ ಶಿವರಾಮ ಕಾರಂತರಿಗೆ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪಂಪ ಪ್ರಶಸ್ತಿ ಯಾವ ವರ್ಷದಲ್ಲಿ ದೊರೆಯಿತು ಅಂದರೆ 1992ರಲ್ಲಿ ಈ ಪ್ರಶಸ್ತಿ ದೊರೆತಿದೆ ಸ್ಪರ್ಧಾರ್ಥಿಗಳೇ. ನೋಡೋದಲ್ಲ, ಇಷ್ಟೊತ್ತು ಏನಪ್ಪ ಅಂದರೆ ಕಡಲ ತೀರ ಭಾರ್ಗವನ ಬಗ್ಗೆ ಇಷ್ಟೊಂದು ಕ್ವಶನ್ಗಳಾಗಿದೆ. ಎಷ್ಟು ಟೋಟಲ್ 16 ಕ್ವಶನ್ ಆಗಿದೆ. ಇದಕ್ಕಿಂತ ಏನಾದರೂ ಕ್ವಶನ್ ಕೇಳಬಹುದಾ? ಕೇಳಿದ್ರೆ ಅದನ್ನು ನೀವೇ ನೋಡ್ಕೋಬೇಕು ಸ್ಪರ್ಧಾರ್ಥಿಗಳೇ. ಯಾಕಂದ್ರೆ ನಾನು ಯಾವುದೇ ಒಂದು ವಿಡಿಯೋ ಮಾಡಲಿ ನಿಮಗೆ ನಾನು 100% ಅಕ್ಯುರಸಿ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ಹೇಳ್ತೀನಿ 99% ನಿಮಗೆ ಅಕ್ಯುರಸಿ ಕೊಡ್ತೀನಿ ಅಂತ ಸ್ಪರ್ಧಾರ್ಥಿಗಳೇ. ಯಾಕಂದರೆ ಇಲ್ಲದೆ ಇರೋದು ಹೇಳೋದು ಅಷ್ಟೊಂದು ಸರಿಯಲ್ಲ. ನಾನು ಬರೆದಿರೋ ಕನ್ನಡ ಪುಸ್ತಕದಲ್ಲಿ ಏನೆಲ್ಲ ಒಟ್ಟು ಕನ್ನಡದ ಅಂದರೆ MCQ ಕ್ವಶನ್ ಕನ್ನಡ ಪುಸ್ತಕದಲ್ಲಿ ಮೆನ್ಷನ್ ಮಾಡಿಲ್ಲ. ಜೊತೆಗೆ ಯಾವುದೇ ಪುಸ್ತಕದಲ್ಲೂ ನಾನು MCQ ಕ್ವಶನ್ ಮೆನ್ಷನ್ ಮಾಡಿಲ್ಲ. ಮುಂದೆ ನೋಡೋಣ MCQ ಕ್ವಶನ್ ಹಾಕೋದು ಬೇಕಾ ಬೇಡವಾ ಅದನ್ನು ನೋಡ್ತೀನಿ. ಇನ್ನು ಯಾರೆಲ್ಲ ಪದೇ ಹೇಳ್ತಿರ್ತೀನಿ, ತುಂಬ ಅದ್ಭುತವಾಗಿ ಕ್ಲಾಸಸ್ ಮೂಡಿ ಬರ್ತಾ ಇದೆ. ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಿದೆ. ಏನಪ್ಪ ನಾನೇನ ಮಾಡ್ತಿರೋದು, ಆ ಕಡೆ ಕೋರ್ಟ್ಗೆ ಹೋಗಿ ಮತ್ತೆ ಬಂದು ಕ್ಲಾಸಸ್ ಮಾಡಿ ಮತ್ತೆ ಪುಸ್ತಕದ ನಂದು ಜೀವನ ಅಂದರೆ ನಂದು ಪ್ರಪಂಚ ಇಷ್ಟೇ ಸ್ಪರ್ಧಾರ್ಥಿಗಳೇ. ನಾನು ಪುಸ್ತಕದ ಬಗ್ಗೆ ಅಂದರೆ ಒಳ್ಳೆ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೀನಿ. ಪುಸ್ತಕ ಬರೆಯೋದು ನನ್ನ ಹವ್ಯಾಸ, ಮತ್ತು ಕೋರ್ಟ್ಗೆ ಹೋಗೋದು ಅಂದರೆ ತುಂಬ ನನ್ನದೇ ಆದ ಒಂದು ಬೌಂಡ್ರಿ ಇದೆ, ಅದರಲ್ಲೇ ನಾನು ಜೀವನ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ವಿಡಿಯೋಸನ್ನು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಿಮಗೇನಾದರೂ ನಾನು ಮಾಡುವ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೇನಾದರೂ ಕಮೆಂಟ್ಸ್, ಸರ್ ಸ್ಪೀಡ್ ಆಯಿತು, ಇನ್ನೂ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ಪರ್ಧಾರ್ಥಿಗಳೇ.